ಎಲ್ಲರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಧರ್ಮದ ಒಂದು ಹಿನ್ನೆಲೆಯ ಕುರಿತು ಒಂದು ಚರ್ಚೆಯನ್ನು ಮಂಡಿಸಿದ್ದೆ. ಅದಕ್ಕೆ ಬಹಳಷ್ಟು ಜನ ಕುತೂಹಲದಿಂದ ಬಹಳ ಉತ್ತಮವಾದ ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ. ಜೊತೆಗೆ ಕೆಲವು ಗೊಂದಲಗಳು ಇವೆ, ನಮಗಿನ್ನೂ ಸ್ವಲ್ಪ ಹೆಚ್ಚು ಸ್ಪಷ್ಟಪಡಿಸಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಆ ಚರ್ಚೆಯ ಮುಂದುವರಿಕೆ ಅಥವಾ ಅದಕ್ಕೆ ಅಡಿಷನಲ್ ಅನ್ನೋ ರೀತಿಯಲ್ಲಿ ಈ ಒಂದು ವಿಚಾರವನ್ನು ನಾನು ಸಂಕ್ಷಿಪ್ತವಾಗಿ ಮಂಡಿಸ್ತಾ ಇದ್ದೆ. ಆತ್ಮೀಯರೇ, ಮೊದಲಿಗೆ ನಾನು ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇಡೀ ಭಾರತೀಯ ಪರಂಪರೆಯನ್ನ ನಾನು ಈ ಶೈವಕ್ಕೆ ಸಂಬಂಧಪಟ್ಟು ಗ್ರಹಿಸಿರುವ ರೀತಿಯನ್ನ ನಿಮಗೆ ಒಂದು ಚಾರ್ಟ್ ಮಾಡಿದ್ದೇನೆ ನನ್ನ ಪುಸ್ತಕದಲ್ಲಿ, ಶೈವ ಭಾಗ 2ರಲ್ಲಿ. ಅದನ್ನ ನಿಮಗೆ ನಾನು ಮಂಡಿಸ್ತೇನೆ. ಮೊದಲಿಗೆ ನೋಡ್ರಿ, ನಾನು ಜನಾಂಗಿಕವಾಗಿ ದ್ರಾವಿಡರು ಮತ್ತು ಆರ್ಯರು ಅಂತ 2 ಭಾಗ ಮಾಡಿ, ಈ ದ್ರಾವಿಡ ಆರ್ಯ ಇವೆರಡರ ಸಮ್ಮಿಶ್ರಣದಿಂದ ಹುಟ್ಟಿರ್ತಕ್ಕಂಥ 3ನೆಯ ಪರಂಪರೆ, ಅದು ರಾತ್ಯ ಪರಂಪರೆ ಅಂತ ನಾನು ಗುರುತಿಸ್ತೇನೆ. ಹೀಗಾಗಿ ಒಟ್ಟು ಭಾರತೀಯ ಪರಂಪರೆಯನ್ನ ದ್ರಾವಿಡ, ರಾತ್ಯ ಮತ್ತು ಆರ್ಯ ಅನ್ನುವಂಥ 3 ಪರಿಕಲ್ಪನೆಗಳಲ್ಲಿ ನಾನು ಗುರುತಿಸ್ಲಿಕ್ಕೆ ಬಯಸ್ತೇನೆ. ಈಗ ಮೊದಲನೇದಾಗಿ ದ್ರಾವಿಡ ಪ್ರಧಾನವಾದ ಧರ್ಮ ಯಾವುದು ಅಂತ ಹೇಳಿದ್ರೆ ಅದು ಶಾಕ್ತ ಶೈವ ಧರ್ಮ. ಇನ್ನ ರಾತ್ಯ ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು, ಇದು ಯಾವುದಕ್ಕೆ ಮೂಲ ಅಂತ ಹೇಳಿದ್ರೆ ನೋಡ್ರಿ, ಈ ರಾತ್ಯ ಪರಂಪರೆಯಿಂದ ಶೈವ ಹುಟ್ಟಿದೆ, ಬೌದ್ಧ ಹುಟ್ಟಿದೆ, ಜೈನ ಹುಟ್ಟಿದೆ ಅನ್ನುವಂತ ಸಸ್ಪೆಕ್ಟ್ ನನ್ನದು. ಇನ್ನು ಆರ್ಯರು, ಇವರಿಂದ ಏನೇನು ಹುಟ್ಟಿದೆ ಅಂತ ಹೇಳಿದ್ರೆ ಆರ್ಯ ಬ್ರಾಹ್ಮಣ, ಆರ್ಯ ಕ್ಷತ್ರಿಯ, ಒಟ್ಟು ಜನಾಂಗ ಇದು. ಆರ್ಯ ಬ್ರಾಹ್ಮಣ, ಆರ್ಯ ಕ್ಷತ್ರಿಯರಿಂದ ವೈದಿಕ ಶಾಕ್ತ ಶೈವ ಶಾಖೆಯೂ ಇದೆ, ವೈದಿಕ ಪಾಶುಪತವೂ ಇದೆ, ವೈದಿಕ ವೈಷ್ಣವ ಶಾಖೆಯೂ ಇದೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ ನೀವು. ಆರ್ಯ ಬ್ರಾಹ್ಮಣರು ಅಂತ ನಾವೇನು ಕರಿತೀವಲ್ಲ, ಆರ್ಯ ಬ್ರಾಹ್ಮಣ, ಆರ್ಯ ಕ್ಷತ್ರಿಯ, ಈ ಆರ್ಯ ಬ್ರಾಹ್ಮಣ, ಆರ್ಯ ಕ್ಷತ್ರಿಯರಿಂದ ವೈದಿಕ ಶಾಕ್ತ ಇದೆ, ವೈದಿಕ ಶೈವ ಇದೆ, ವೈದಿಕ ಪಾಶುಪತ ಇದೆ, ವೈದಿಕ ವೈಷ್ಣವ ಶಾಖೆ ಅನ್ನೋದು ಇದೆ. ಇನ್ನ ದ್ರಾವಿಡ ಶಾಕ್ತ ಶೈವದಿಂದ ನಾವು ಇನ್ನೂ ಹೆಚ್ಚು ವಿವರವಾಗಿ ತಿಳ್ಕೊಳ್ಳೋದಾದ್ರೆ, ದ್ರಾವಿಡ ಶಾಕ್ತ ಶೈವದಿಂದ ಆ ಶಾಕ್ತ ಶೈವ ಸಮುಚ್ಚಯ, ಅದೊಂದು ಕಂಪೋಸಿಷನ್, ಅದರೊಳಗೆ ಏನೇನಿದೆ ಅಂತ ತಿಳ್ಕೊಳ್ಳಿ ನೀವು. ಒಂದನೇದು ಅವೈದಿಕ ತಾಂತ್ರಿಕ ಶಾಖೆ. ದ್ರಾವಿಡ ಶಾಕ್ತ ಶೈವ ಶಾಖೆಯಲ್ಲಿ ಅವೈದಿಕ ತಾಂತ್ರಿಕ ಶಾಖೆ. ಈ ಅವೈದಿಕ ತಾಂತ್ರಿಕ ಶಾಖೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಕೌಳರಿದ್ದಾರೆ, ಕಾಪಾಲಿಕರಿದ್ದಾರೆ, ಅತಿಮಾರ್ಗಿಕ ಪಾಶುಪತ ಇದೆ, ನಾಥ ಇದೆ. ಇವೆಲ್ಲವನ್ನು ಕೂಡ ನಾವು ದ್ರಾವಿಡರ ಅವೈದಿಕ ತಾಂತ್ರಿಕ ಪಂಥಗಳು ಅಂತ ಕರಿಬಹುದು ನಾವು. ನೋಡಿ, ದ್ರಾವಿಡರ ಅವೈದಿಕ ತಾಂತ್ರಿಕ ಪಂಥಗಳು ಯಾವ್ಯಾವ ಅಂದ್ರೆ ಕೌಳ ಬಂತು, ಕಾಪಾಲಿಕ ಬಂತು, ಅತಿಮಾರ್ಗಿಕ ಬಂತು, ಪಾಶುಪತ, ನಾಥ ಇತ್ಯಾದಿ. ಇದರಲ್ಲಿ ಕಾಶ್ಮೀರಿ ಕೌಳ ಸಿದ್ಧಾಂತ ಅನ್ನೋದೊಂದು ಬರುತ್ತೆ. ಇನ್ನ ರಾತ್ಯರಲ್ಲಿ ನಾನಾಗ್ಲೇ ಹೇಳಿದೆ, ಶೈವ, ಬೌದ್ಧ, ಜೈನ ಇವು 3 ರಾತ್ಯ ಮೂಲದಿಂದ ಹುಟ್ಟಿದವು ಅಂತ. ಈ ರಾತ್ಯ ಪರಂಪರೆ ನೇರವಾಗಿ ಇದರ ಕಂಪೋಸಿಷನ್ಸ್ ಯಾವ್ಯಾವು ಅಂತ ಹೇಳಿದ್ರೆ, ರಾತ್ಯ ಶೈವ ಅಂದ್ರೆ ಇದು ಅರೆ ವೈದಿಕ, ಅರೆ ತಾಂತ್ರಿಕ ಅಂತ ತಿಳ್ಕೊಬೇಕು ನೀವು. ಅಂದ್ರೆ ಇದು ಆರ್ಯ ಅನಾರ್ಯರ ಮಿಶ್ರಣದಿಂದ, ವೈದಿಕ ಅವೈದಿಕ 2ರ ಸಮ್ಮಿಶ್ರಣದ ಒಂದು ಪರಂಪರೆ ಇದೆ, ಯಾವುದು ರಾತ್ಯ ಪರಂಪರೆ. ಇವರಿಂದ ಏನೇನು ಹುಟ್ಟಿದೆ ಅಂತ ಹೇಳಿದ್ರೆ ನೋಡ್ರಿ, ಇವರು ಕಾಪಾಲಿಕ ಅಂಶವೂ ಇವರಲ್ಲಿದೆ, ಅಭಿನವ ಪಾಶುಪತ ಅಂತ ಕರಿತೀವಿ ಅದು ಇದೆ. ಆರಾಧ್ಯರು, ಈ ಅವರು ಕೂಡ ಇದರಲ್ಲೇ ಬರ್ತಕ್ಕಂಥವ್ರು ಆರಾಧ್ಯರು. ಲಾಕುಳರು, ಅದ್ರ ಎಸ್ಪೆಷಲಿ ಲಕುಳೀಶ ಪಂಥ, ಜಿನಬ್ರಾಹ್ಮಣ ಪಂಥ ಅಂತ ನಾನೇನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಆ ಜಿನಬ್ರಾಹ್ಮಣ ಪಂಥ ಅದರಲ್ಲಿ ಬರ್ತಕ್ಕಂಥವ್ರು ಬಹಳ ಪ್ರಧಾನವಾಗಿ ಇವರು ಆರಾಧ್ಯರು, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಆರಾಧ್ಯರು. ಇನ್ನ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಹಿರೇಮಠರು, ಇವರು ಬ್ರಾಹ್ಮಣ ಪ್ರಧಾನ ಅನ್ನೋದಕ್ಕಿಂತ ಇವರು ದ್ರಾವಿಡ ಪ್ರಧಾನ. ಇವರು ವೈದಿಕ ಪ್ರಧಾನ ಅಲ್ಲ, ಇವರು ದ್ರಾವಿಡ ಪ್ರಧಾನವಾದವರು. ಇವರು ಹೆಚ್ಚಾಗಿ
ಕಾಪಾಲಿಕ ಮೂಲದಿಂದ ಬಂದಂತ ಕಾಳಾಮುಖ. ಸಾತ್ವಿಕೀಕರಣಗೊಂಡ ಕಾಳಾಮುಖ ಅಂತ ಹೇಳಿದೆ ನಾನು. ಸಾತ್ವಿಕೀಕರಣಗೊಂಡ ಕಾಪಾಲಿಕವೇ ಅದು ಮುಂದೆ ಕಾಳಾಮುಖ ಆಯಿತು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಅಂದ್ರೆ ಕಾಪಾಲಿಕ ಅನ್ನೋದು ಅದು ಅತಿ ಮಾರ್ಗಿಕ ಇತ್ತು, ಅದು ಮುಂದೆ ಸಾತ್ವಿಕೀಕರಣಗೊಂಡು ಆ ಸಾತ್ವಿಕೀಕರಣಗೊಂಡಂತ ಕಾಪಾಲಿಕವೇ ಅದು ಮುಂದೆ ಕಾಳಾಮುಖ ಆಯಿತು. ಈ ಕಾಳಾಮುಖವನ್ನ ಲಾಕುಳವು ಆಪೋಷಿಸಿಕೊಳ್ತು ಅಂತ. ಇವ್ರು ಯಾರು ಆರಾಧ್ಯರು ಅಂತ ಹೇಳಿದ್ನಲ್ಲ, ಅವರು ಲಾಕುಳ ಪ್ರಧಾನದ ಲಕುಲೀಶ ಬಹುಶಃ ಅವರ ಮೂಲದಿಂದ ಬಂದಂತವನು. ಇವನ್ ಬಸವಣ್ಣ ಕೂಡ ಅವರ ಮೂಲದಿಂದ, ಕಮ್ಮೆ ಬ್ರಾಹ್ಮಣ ಅಂತ ಏನ್ ಕರಿತೀವಲ್ಲ, ಅವರೆಲ್ಲ ಆರಾಧ್ಯರೇ ಅವರು. ಹಾಗಾಗಿ ಆರಾಧ್ಯರು ಅಭಿನವ, ಪಾಶುಪತ, ಲಾಕುಳ ಇವೆರಡಕ್ಕೂ ಸಂಬಂಧಪಡ್ತಾರೆ. ಅಭಿನವ, ಪಾಶುಪತ, ಲಾಕುಳ ಇವೆರಡಕ್ಕೂ ಸಂಬಂಧಪಡ್ತಾರೆ. ಅದೇ ರೀತಿ ಈ ಉತ್ತರ ಕರ್ನಾಟಕದ ಹಿರೇಮಠರು ಕೂಡ ಕಾಪಾಲಿಕ, ಕಾಳಾಮುಖ, ಪಾಶುಪತ, ಲಾಕುಳ ಇವೆಲ್ಲದಕ್ಕೂ ಸಂಬಂಧಪಡ್ತಾರೆ. ಯಾಕಂದ್ರೆ ಲಾಕುಳವು ಕಾಳಾಮುಖವನ್ನ ತನ್ನೊಳಗೆ ಮಾಡಿಕೊಂಡ ಮೇಲೆ ಅಲ್ಲಿ ಆ ಭೇದಗಳಲ್ಲಿ ಇರೋದಿಲ್ಲ ಅಂತ. ಇಷ್ಟು ನೀವು ಹಿನ್ನೆಲೆಯಾಗಿ ಇಟ್ಟುಕೊಂಡು ಈಗ ನನ್ನ ಮುಂದಿನ ಒಂದಿಷ್ಟು ಚರ್ಚೆಯನ್ನ ನೀವು ಕೇಳಿ. ಈಗ ನಿಮಗಿರುವ ಸಂಶಯ ಏನು ಅಂದ್ರೆ, ಮೊದಲನೇದು, ಗುರು ಜಂಗಮ ಈ ಭೇದ ಏನು, ಗುರು ಯಾರು, ಜಂಗಮ ಯಾರು, ಇಂಥ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇದ್ದಾವೆ. ನಾನಾಗಲೇ ಹಿಂದಿನ ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಗುರು ಎನ್ನುವಂಥದ್ದು ಈ ಮೂಲದಿಂದ ಬಂದಂಥದ್ದು. ಅದೊಂದು ಪೌರೋಹಿತ್ಯ ವರ್ಗ, ಪುರೋಹಿತ ವರ್ಗ, ಒಂದು ಪೌರೋಹಿತ್ಯ ಪರಂಪರೆ. ಅದು ಕಾಳಾಮುಖ, ಲಾಕುಳ, ಪಾಶುಪತ ಈ ಎಲ್ಲ ವರ್ಗಗಳ ಸಮ್ಮಿಶ್ರಣದಿಂದ ಹುಟ್ಟಿ ಬಂದಂತ ಒಂದು ಪರಂಪರೆ. ಅದು ಯಾವುದು? ಈ ಶೈವದ ಗುರು ಪರಂಪರೆ. ಇದ್ರೊಳಗೆ ಜಾತಿ ಇತ್ತ ಅಂತ ಒಂದು ಪ್ರಶ್ನೆ ಬರ್ತೈತಿ. ನಾನು ಜಂಗಮಕ್ಕೆ ಆಮೇಲೆ ಹೋಗಿ ಹೇಳ್ತೀನಿ. ಇದ್ರೊಳಗೆ ಜಾತಿ ಇತ್ತ, ಇದು ಯಾವ್ಯಾವ ಜಾತಿಗಳಿಂದ ಕೂಡಿದೆ ಅಂತ. ಇದು ನಾನಾಗ್ಲೇ ನಿಮಗೆ ಮೇಲೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ಆರ್ಯ ಅನಾರ್ಯರ ಸಮ್ಮಿಶ್ರಣದಿಂದ ಆಗಿರ್ತಕ್ಕಂಥ ರಾತ್ಯ ಪರಂಪರೆ ಅಂತ ಸ್ಪಷ್ಟವಾಗಿ ಹೇಳಿದೆ, ಹೌದಾ? ಆದ್ರಿಂದ ಶೈವದ ಗುರುಪಂಥ ಅಂತಕ್ಕಂಥದ್ದು ಇದು ಪೂರ ವೈದಿಕ ಅಲ್ಲ, ಪೂರ ಅವೈದಿಕ ಅಲ್ಲ. ವೈದಿಕ ಅವೈದಿಕ ಇವೆರಡರ ಸಮ್ಮಿಶ್ರಣದಿಂದ ಉಂಟಾದಂತ ಮೂರನೆಯ ಪರಂಪರೆ ಇದು. ಮೂರನೆಯ ಪರಂಪರೆ ಇದು. ವೈದಿಕವೂ ಹೌದು, ಅವೈದಿಕವೂ ಹೌದು, ತಾಂತ್ರಿಕವೂ ಹೌದು ಇದು. ಹಾಗಾಗಿ ಇದರಲ್ಲಿ ಎಲ್ಲವೂ ಮಿಶ್ರಣವಾಗಿದೆ. ಇದು ಗುರುಪಂಥ ಇದು. ಆಮೇಲೆ ಇವರು ಈ ಗುರುಪಂಥದವರು ಅಂದ್ರೆ ರಾತ್ಯ ಮೂಲದಿಂದ ಬಂದಂತಹ ಗುರುಪಂಥದವರು ಮುಂದೆ ಏನ್ ಮಾಡ್ತಾರೆ, ಅಥವಾ ಇವರಲ್ಲಿ ಅತಿ ಪ್ರಾಚೀನದಲ್ಲಿ ಏನೇನು ಜನ ಸಮುದಾಯಗಳು ಮಿಕ್ಸ್ ಆಗಿದಾವೆ, ಇದಕ್ಕೆ ನಮಗೆ ಆಧಾರಗಳು ಎಲ್ಲಿವೆ ಅಂತ ನೀವು ಪ್ರಶ್ನೆ ಹಾಕೊಂಡ್ರೆ ಶಾಸನಗಳಲ್ಲಿ ಸ್ಪಷ್ಟವಾಗಿ ಆಧಾರ ಇದೆ. ಬಹುಶಃ ನಮ್ಮ ಕೇಳುಗರಲ್ಲಿ, ನಮ್ಮ ವೀಕ್ಷಕರಲ್ಲಿ ಶಾಸನ ಜ್ಞಾನ ಇರ್ತಕ್ಕಂಥವ್ರು ಸ್ವಲ್ಪ ಕಡಿಮೆ. ಕೆಲವರು ಇರ್ಬೋದು, ಕೆಲವರು ಬಹಳ ಒಳ್ಳೆಯ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೆಲವು ಇವೆಲ್ಲ ಶಾಸ್ತ್ರೀಯ ಪುಸ್ತಕ, ಬೇರೆ ಬೇರೆ ಜ್ಞಾನ ಎಲ್ಲ ಇದೆ. ಶಾಸನಗಳ ಜ್ಞಾನ ಯಾರಿಗೆ ಕೊರತೆ ಇದೆ, ಶಾಸನಗಳ ಮುಖಾಂತರ ಬಂದಂತ ಮಾಹಿತಿಯನ್ನು ಯಾರು ಅಲ್ಪ ಸ್ವಲ್ಪವಾದ್ರೂ ತಿಳ್ಕೊಂಡಿಲ್ಲ, ಅವರಿಗೆ ಈ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಅದರಿಂದ ನೀವು ಶಾಸನಗಳನ್ನ ಸ್ಪಷ್ಟವಾಗಿ ಗಮನಿಸಿದ್ರೆ ಎಲ್ಲಾದ್ರೂ ನಿಮಗೆ ಈ ಮಾಹಿತಿ ಗೊತ್ತಾಗುತ್ತೆ. ನಾನು ಈಗ ಕೆಲವು ವಿಷಯಗಳನ್ನ ನಿಮಗೆ ಉದಾಹರಣಾರ್ಥವಾಗಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಇಲ್ಲಿ ನಿಮಗೆ ಪುಸ್ತಕ ತೋರಿಸ್ತೇನೆ. ಇದು ನನ್ನದು ಲೋಕಾಯತ ಶಾಕ್ತ ಶೈವ ಪುಸ್ತಕದ ಭಾಗ 1 ಶೈವ. ಇದು ಶಾಕ್ತ ಅಲ್ಲ, ಸಂಪುಟ 1 ಶಾಕ್ತ, ಇದು ಸಂಪುಟ 2 ಶೈವ. ಅದರಲ್ಲಿ ಭಾಗ 1 ಇದು. ಇದರಲ್ಲಿ ಪುಟ 511 ಜಿನ ಬ್ರಾಹ್ಮಣ ಕಾಳಾಮುಖ ಹಿರೇಮ್ಯಾಗಳಗೇರಿ ಶಾಸನ ಅಂತೇಳಿ ನಾನು ಅಲ್ಲಿ ತಗೊಂಡಿದ್ದೀನಿ. ಹರಪನಹಳ್ಳಿ, ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಿರೇಮ್ಯಾಗಳಗೇರಿ ಶಾಸನ ಅಂತ ನಿಮಗೆ ಉದಾಹರಣಾರ್ಥವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಬುರ್ಡೆ ಭಾಷಣ ಆಗ್ಬಾರ್ದು ಅಂತ ಅನ್ನೋ ಕಾರಣಕ್ಕಾಗಿ. ನೋಡಿ, ಹಿರೇಮ್ಯಾಗಳಗೇರಿ ಕ್ರಿಸ್ತಶಕ 1021-22 ಚಾಲುಕ್ಯ ಜಯಮಲ್ಲನ ಅಥವಾ ಎರಡನೇ ಜಯಸಿಂಹನ ದಂಡನಾಯಕ ಕೊಳಲಮಯ್ಯ ಬ್ರಹ್ಮರಾಶಿ ಜಿಯನಿಗೆ ದಾನ ಮಾಡಿದನೆಂದು ಹೇಳುತ್ತದೆ. ಇನ್ನೊಂದು 1033ರ ಶಾಸನದಲ್ಲಿ ಚಂದ್ರಾಭರಣ ಜಿಯ ಎಂಬಾತನಿಗೆ ದತ್ತಿ ನೀಡಿದ್ದನ್ನು ಹೇಳಿದೆ. ಇನ್ನೊಂದರಲ್ಲಿ 1034ನೇ ಶಾಸನ ಇದು. ನೋಡ್ರಿ, ಇವೆಲ್ಲವೂ 11ನೇ ಶತಮಾನದ ಶಾಸನಗಳು, 11ನೇ ಶತಮಾನದ ಪೂರ್ವಾರ್ಧ ಶಾಸನಗಳಿವು. 1034 ಇಸ್ವಿ. ನೊಳಂಬ ಬ್ರಹ್ಮಾದಿರಾಜ ಎಂಬಾತನು ಸ್ವಯಂಭು ದೇವರಿಗೆ ದತ್ತಿ ನೀಡುತ್ತಾನೆ. ಇಲ್ಲಿ ಉಲ್ಲೇಖಿತರಾದ ಆ ಇಬ್ಬರು ಜೀಯರು ವಕ್ಕಾಣಿ ಜೀಯನ ಶಿಷ್ಯರು.
ಈ ವಕ್ಕಾಣಿಜೀಯನು ಉಚ್ಚಂಗಿ ದುರ್ಗದ ಆತ್ರೇಯ ಗೋತ್ರದ ಕಂಟೆಯ ವಕ್ಕಾಣಿಜೀಯ. ಗೊತ್ತಾಯ್ತಾ? ಇದು ಅದೇ ಹರಪನಹಳ್ಳಿ, ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ಉಚ್ಚಂಗಿ ದುರ್ಗದ ಕ್ರಿಸ್ತಶಕ 1070 ಶಾಸನ ಇದು. ಆ 1070 ಶಾಸನದಲ್ಲಿ ಕಂಟೆಯ ವಕ್ಕಾಣಿ ದೇವ ಅನ್ನೋನು ಉಲ್ಲೇಖಿತನಾಗಿದ್ದಾನೆ. ಅವನು ನೋಡ್ರಿ ಆತ್ರೇಯ ಗೋತ್ರದವನು. ಆತ್ರೇಯ ಗೋತ್ರವೇ ಕಮ್ಮೆ ಬ್ರಾಹ್ಮಣರ ಮೂಲದಿಂದ ಬಂದಂತ ಗೋತ್ರ ಇದು, ಅವರಿಗೆ ಸಂಬಂಧಪಟ್ಟ ಗೋತ್ರ ಇದು. ಅದರಿಂದ ಇವರು ಜಿನ ಬ್ರಾಹ್ಮಣರು, ಇವರು ನೋಡಿ, ಇವರು ಕಾಳಾಮುಖರು ಇವರು, ಆದ್ರೆ ಜಿನ ಬ್ರಾಹ್ಮಣರು ಇವರು. ಈ ವಕ್ಕಾಣಿ ಬ್ರಾಹ್ಮಣ ಕಾಳಾಮುಖನಾದರೆ ಈ ಶಾಸನೋಲ್ಲೇಖಿತ ಶಿಷ್ಯರಾದ, ಅಂದ್ರೆ ಈ ಕಂಟೆಯ ವಕ್ಕಾಣಿ ಏನು ಬ್ರಾಹ್ಮಣ ಅದನ್ನಲ್ಲ, ಅವನು ಶಿಷ್ಯರಾದ ಬ್ರಹ್ಮರಾಶಿ ಜೀಯ ಮತ್ತು ಚಂದ್ರಾಭರಣ ಜೀಯರುಗಳು ಬ್ರಹ್ಮೇಶ್ವರನ ಆರಾಧಕರಾಗಿದ್ದಂತಹ ಜಿನ ಬ್ರಾಹ್ಮಣ ಮೂಲದವರಿರಬೇಕು. ಅಂದರೆ ಇವರು ಮೂಲದಲ್ಲಿ ಆತ್ರೇಯ ಗೋತ್ರದ ಕಮ್ಮೆ ಬ್ರಾಹ್ಮಣರಿದ್ದು ನಂತರ ಜೈನ ಪರಂಪರೆಯನ್ನ ಸೇರಿ ನಂತರ ಶೈವಕ್ಕೆ ಮತಾಂತರರಾಗಿದ್ದಾರೆಂದು ತೋರುತ್ತದೆ. ಆಯ್ತಾ? ಪ್ರಸ್ತುತ ಹಿರೇಮೇಗಳಗೇರಿ ಶಾಸನದ ಪ್ರಸಂಗವು ಕಾಳಾಮುಖ ಶಾಖೆಯೊಳಕ್ಕೆ ಬ್ರಾಹ್ಮಣ ಮತ್ತು ಜೈನ ಪರಂಪರೆಗಳೆರಡೂ ಬಂದು ಸಮಾಗಮವಾಗಿರುವುದನ್ನು ಸ್ಪಷ್ಟವಾಗಿ ತೆರೆದು ತೋರಿಸುತ್ತದೆ ಅಂತ. ಇದು ಇಷ್ಟು ಸಾಕಿದು ಒಂದು ಉದಾಹರಣೆ ನಿಮಗೆ. ಇನ್ನು ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ, ಅದು ಶೈವ ಭಾಗ 2 ಪುಸ್ತಕದಿಂದ ತೋರಿಸ್ತೀನಿ. ಇದು ನೋಡಿ, ಇದು ಶೈವ ಸಂಪುಟ ನನ್ನದು, ಪಿಕ್ಚರ್ ಒಂದೇ ತರ ಇದೆ, ಆದ್ರ ಸಂಪುಟ 2 ಇದು, ಸಂಪುಟ 2. ಈ ಕೃತಿಯ ಪುಟ ಸಂಖ್ಯೆ 327, 329. ಕೆಲವರಿಗೆ PDF ಕಳಿಸಿದೀನಿ, ಅವ್ರು ನೋಡ್ಕೋಬಹುದು. ಅದರಲ್ಲಿ ಮೊದಲನೇದಾಗಿ 327ನೇ ಪುಟ ನಾನು ಸ್ವಲ್ಪ ಇಲ್ಲಿ ನಿಮ್ಗೆ ಓದ್ತೀನಿ ನೋಡಿದು. ಮೈಸೂರು ಜಿಲ್ಲೆಯ ಶಾಸನಗಳಲ್ಲಿ ಶಾಕ್ತ ಶೈವ ಪಂಥ ಅಂತ ವಿಷಯ ನಾನು ತಗೊಂಡಿದ್ದೀನಿ. ಮೈಸೂರು ಜಿಲ್ಲೆ ಪುಟ 327, ನನ್ನ ಶೈವ ಸಂಪುಟ 2 ಭಾಗ 2 ಪುಟ 327. ಮೈಸೂರು ಜಿಲ್ಲೆ ಟಿ ನರಸೀಪುರ, ಕ್ರಿಸ್ತಶಕ 1183. ದ್ರಾವಿಡ ಸಂಘದ ನಂದಿ ಸಂಘಕ್ಕೆ ಸೇರಿದ ಚಂದ್ರಪ್ರಭ ಮುನಿಯ ಸಾವನ್ನ ಪ್ರಸ್ತಾಪಿಸಿದ ಈ ಶಾಸನದಲ್ಲಿ ಅನೇಕ ಶೈವ ಮುನಿಗಳ ಹೆಸರುಗಳಿದ್ದು ಅವರಲ್ಲಿ ವಿಮಲಚಂದ್ರನ ವೈಭವವನ್ನ ಹೊಗಳುವಲ್ಲಿ ಈ ಜೈನ ಯತಿಗಳ ವಿರೋಧ ಪಕ್ಷವಾಗಿ ಶೈವ, ಪಾಶುಪತ, ತಥಾಗತ, ಕಾಪಾಲಿಕ, ಕಾಪಿಳ ಇವುಗಳನ್ನು ಹೆಸರಿಸಲಾಗಿದೆ. ಇಲ್ಲಿ ಕಾಳಾಮುಖರ ಹೆಸರಿಲ್ಲದಿರುವುದು ಗಮನಾರ್ಹ. ಬಸವನಹಳ್ಳಿಯ ಕ್ರಿಸ್ತಶಕ 10ನೇ ಶತಮಾನದ ಶಾಸನದಲ್ಲಿ ಗಂಗದೊರೆ ಸತ್ಯವಾಕ್ಯ ಪೆರ್ಮಾಡಿಯ ಆಳ್ವಿಕೆಯ ಕಾಲದಲ್ಲಿ ಎರೆಯಮ್ಮ ಎಂಬುವನು ಭೂಮಿಯನ್ನ ಕೊಂಡು ಶ್ರೀಕಂಠ ಪಂಡಿತ ಭಟಾರರಿಗೆ ಎರೆಯಂಗೇಶ್ವರ ದೇವರ ಸೇವೆಗೆ ದತ್ತಿ ನೀಡುತ್ತಾನೆ. ಈ ಶಾಸನವನ್ನ ಬರೆದವನು ಶ್ರೀಕಂಠ ಭಟಾರರ ಶಿಷ್ಯ ಲಕುಳೀಶ್ವರ ಭಟಾರ. ನೋಡಿ, ಈ ಭಟಾರ ಅನ್ನೋ ಹೆಸರೇ ಜೈನ ಗುರುವಿನ ಮೂಲದಿಂದ ಬಂದಂತದ್ದು ಅಂತ ನೆನ್ಪಿಟ್ಗಡೆ. ಈ ಶ್ರೀಕಂಠ ಮತ್ತು ಲಕುಳೀಶ್ವರ ಉಭಯರು ಜೈನ ಮೂಲದ ಶೈವರು ಎಂಬುದು ನನ್ನ ಗ್ರಹಿಕೆ. ಕಿಕ್ಕೇರಿಯ 1095-96 ಶಾಸನದಲ್ಲಿ ಕಿಕ್ಕೇರಿಯ ಮೂಲ ಸ್ಥಾನ ಬ್ರಹ್ಮೇಶ್ವರ ದೇವರಿಗೆ ಬಿಟ್ಟಿ ದೇವನು ಭುವನಹಳ್ಳಿಯನ್ನು ದತ್ತಿ ನೀಡುತ್ತಾನೆ. ದತ್ತಿ ಸ್ವೀಕರಿಸುವವನು ಬ್ರಹ್ಮರಾಶಿ ಪಂಡಿತ. ಬ್ರಹ್ಮರಾಶಿ ಪಂಡಿತನ ಮಗ ಪೆರ್ಗಡೆ ಮಲ್ಲಿಯಣ್ಣನು ಮಹಾದೇವ ದೇವಾಲಯವನ್ನು ನಿರ್ಮಿಸಿದ್ದನ್ನು ಶಾಸನ ಹೇಳುತ್ತದೆ. ಇದೇ ಕಿಕ್ಕೇರಿಯ 1134 ಶಾಸನದಲ್ಲಿ ಬ್ರಹ್ಮೇಶ್ವರ ಹಾಗೂ ಬಣಜಿಗ ಶೆಟ್ಟಿಗಳ ಸಂಬಂಧವನ್ನ ಕಾಣಬಹುದು ಅಂತ. ಇದು ಒಂದು ವಿಚಾರ ಆಯ್ತು. ಇನ್ನೊಂದು ಮಂಡ್ಯ ಜಿಲ್ಲೆ ಶಾಸನದಲ್ಲಿ ಬಹಳ ಇಂಪಾರ್ಟೆಂಟ್ ಕೆಲವು ಇನ್ಫಾರ್ಮೇಶನ್ ಇರೋದ್ರಿಂದ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಂಬದ ಹಳ್ಳಿಯ ಜೈನ ಬಸದಿಯ ರಂಗಮಂಟಪದ ತೊಲೆಯ ಮೇಲಿನ ಕ್ರಿಸ್ತಶಕ 1168 ಶಾಸನದಲ್ಲಿ ಕಾಣುವಂತೆ ಈ ಬಸದಿ ಶೈವಕ್ಕೆ ಪರಿವರ್ತಿತ ಆಗಿರುವುದಿಲ್ಲ. 1168 ಶಾಸನದಲ್ಲಿ ಇದೇ ಸ್ಥಳದ 13ನೇ ಶತಮಾನದ ಶಾಸನದಲ್ಲಿ ಕಾಣುವಂತೆ ಈ ಬಸದಿಯು ಶೈವಕ್ಕೆ ಪರಿವರ್ತಿತವಾಗಿದೆ. ನೋಡಿ, ಇಲ್ಲಿ ಗಮನಿಸಿ ನೀವು, 1168ನೇ ಇಸ್ವಿಯಲ್ಲಿ ಅದೇ ಕಂಬದಹಳ್ಳಿಯ ಜೈನ ಬಸದಿ ಇನ್ನು ಶೈವಕ್ಕೆ ಅದು ಕನ್ವರ್ಟ್ ಆಗಿಲ್ಲ. ಅದು 1168ರಲ್ಲಿ. ಆದ್ರೆ ಹೆಚ್ಚು ಕಮ್ಮಿ ಒಂದು 100, 120, 130 ವರ್ಷ ಆದ್ಮೇಲೆ ಅದಾಗ್ಲೇ ಶೈವಕ್ಕೆ ಕನ್ವರ್ಟ್ ಆಗಿರ್ತೈತೆ. ಯಾವಾಗಂದ್ರೆ
13ನೇ ಶತಮಾನದ ಶಾಸನದಲ್ಲಿ ಕಾಣುವಂತೆ ಈ ಬಸದಿಯು ಶೈವಕ್ಕೆ ಪರಿವರ್ತಿತವಾಗಿದೆ. ಅದೇ ಬಸದಿಯ ರಂಗಮಂಟಪದ ಈಶಾನ್ಯ ಕಂಬದ ಬೋಧಿಗೆ ಪಟ್ಟಿಯ ಸುತ್ತಲೂ ಇರುವ ಶಾಸನದಲ್ಲಿ ಲಕುಲೀಶ್ವರ ಸಿದ್ಧಾಂತ ಕುಟುಂಬ ನಿಧಿ ನಾನಾಥ ಯೂಥರಂ ಎಂದು ಬಣ್ಣಿಸಲ್ಪಟ್ಟ ಅನೇಕ ಶೈವ ಮುನಿಗಳು ಸೇರಿ 7 ಕೋಟಿ ಶ್ರೀರುದ್ರರಿರ್ಪ ಶ್ರೀಮೂಲ ಸಂಘ ದೇಶೀಗಣದ ಪುಸ್ತಕ ಗಚ್ಚದ ಕಂಬದಹಳ್ಳಿ ತೀರ್ಥವನ್ನು ಎಕ್ಕೋಟಿ ಜಿನಾಲಯವೆಂದು ಘೋಷಿಸಿದರು. ನೋಡಿ, ಈ ವಿವರಣೆಗಳು ಗಮನಿಸಿದ್ರೆ ನೀವು, ದೇಶಿಗಣ, ಪುಸ್ತಕ ಗಚ್ಚ ಇವೆಲ್ಲ ಜೈನರವು. ಆದ್ರೆ ಇಲ್ಲಿ ಇವರು ಶೈವ ಮುನಿಗಳು, ಇವರು ಹೌದಾ, ಶೈವ ಮುನಿಗಳು ಸೇರಿ ಇವರೆಲ್ಲ 7 ಕೋಟಿ ರುದ್ರರಿರ್ಪಂತೆ. 7 ಕೋಟಿ ರುದ್ರರಿರ್ಪ ಶ್ರೀ ಮೂಲ ಸಂಘ ದೇಶಿಗಣದ ಪುಸ್ತಕ ಗಚ್ಚದ ಕಂಬದಹಳ್ಳಿ ತೀರ್ಥವನ್ನು ಎಕ್ಕೋಟಿ ಜಿನಾಲಯವೆಂದು ಘೋಷಿಸಿದರು ಅಂತ. ಅದನ್ನಾಗದೆಂದವ ಶಿವದ್ರೋಹಿ ಶ್ರೀ ಎಂದು ಶಾಸನ ಶಿವನಿಷ್ಠೆಯನ್ನ ವ್ಯಕ್ತಪಡಿಸುತ್ತದೆ ಅಲ್ವಾ. ಆಮೇಲೆ ಲಕುಲೀಶ, ಲಾಕುಳ ಸಿದ್ಧಾಂತ, ಜೈನ, ಜಿನಬ್ರಾಹ್ಮಣ, ಬ್ರಹ್ಮೇಶ್ವರ ಈ ನಿಕಟ ಸಂಬಂಧವೇ ಅಭಿನವ ಪಾಶುಪತ ಶೈವದ ಊರಣ. ಅಭಿನವ ಪಾಶುಪತ ಅಂತ ಕರಿತೀವಲ್ಲ, ಇದು ಏನಿದೆ ಅಂತ ಹೇಳಿದ್ರೆ ಲಕುಲೀಶ್ವರ, ಲಾಕುಳ ಸಿದ್ಧಾಂತ, ಜೈನ, ಜಿನಬ್ರಾಹ್ಮಣ, ಬ್ರಹ್ಮೇಶ್ವರ ಇದು ಸುತ್ತ ಇರ್ತಕ್ಕಂಥದ್ದು, ಇದರದ್ದೇ ಇದರ ಊರಣ. ಹಾಗಾಗಿ ಇದೇ ಕಂಬದಹಳ್ಳಿಯ 1118-19 ಶಾಸನದಲ್ಲಿ ವರ್ಣಿತರಾದ ದೇಶೀಯ ಗಣದ ಜೈನ ಗುರುಗಳಲ್ಲಿ ಅನಂತವೀರ್ಯ, ಕಾಲ್ನೆಲೆ ದೇವ, ಪಲ್ಲ ಪಂಡಿತ ಅಥವಾ ಪಾಲ್ಯಕೀರ್ತಿ ದೇವ ಎಂಬ ಹೆಸರುಗಳನ್ನು ಗಮನ ಸೆಳೆಯುತ್ತವೆ. ಶೈವ ಗುರು ರೇವಣ ಸಿದ್ಧನ ಮಕ್ಕಳಲ್ಲಿ ಕೋಟಿ ಪಲ್ಲಾರಾಧ್ಯ, ಬಹುಶಃ ಇದು ಎಕ್ಕೋಟಿ ಇರ್ಬೇಕಂತ ನನ್ನ ಡೌಟ್ ಇದು, ಅವನು ಎಕ್ಕೋಟಿ ಪಲ್ಲಾರಾಧ್ಯ ಇರ್ಬೋದು ಅಂತ ಎಂಬ ಹೆಸರನ್ನು ಇದು ಜ್ಞಾಪಿಸುತ್ತದೆ ಅಂತ. ಇಷ್ಟು ನಾನು ನಿಮಗೆ ಮಾಹಿತಿಯಾಗಿ, ಅಧಿಕೃತ ಮಾಹಿತಿಯಾಗಿ, ಯಾಕಂದ್ರೆ ನಾನು ಹೇಳ್ತಕ್ಕಂಥದ್ದು ಯಾವುದೋ ಒಂದು ಅಂದಾಜು ಭಾಷಣ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇಷ್ಟು ಮಾಹಿತಿಯನ್ನ ನಿಮಗೆ ನನ್ನ ಪುಸ್ತಕದಿಂದ, ನನ್ನ ಅಧ್ಯಯನದ ಪುಸ್ತಕದಿಂದ ಪ್ರಾಸಂಗಿಕ ಉದಾಹರಣೆಯಾಗಿ ಆಧಾರವಾಗಿ ಹೇಳಿ ನನ್ನ ಮುಂದಿನ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸ್ತೀನಿ. ಸ್ನೇಹಿತರೆ, ಈಗ ನಿಮಗಿರುವ ಡೌಟ್ ಏನಂದ್ರೆ, ಗುರು ಯಾರು, ಜಂಗಮ ಯಾರು, ಗುರುವಿನ ಜಾತಿ ಕುಲ ಯಾವುದು, ಜಂಗಮದ ಜಾತಿ ಕುಲ ಯಾವುದು, ಈ ಕಲ್ಪನೆ ಏನು, ಇಂಥದ್ದೊಂದು ಗೊಂದಲ ಇದೆ ನೋಡಿ. ಮೊದಲು ಗುರುವಿನ ಬಗ್ಗೆ ಸ್ಪಷ್ಟಪಡಿಸಿಕೊಳ್ಳಿ. ನಾನು ಆಗಲೇ ಹಿಂದೆ ಹೇಳಿದಂತೆ ಲಾಕುಳ, ಕಾಳಾಮುಖ, ಪಾಶುಪತ ಇವೇನದವಲ್ಲ, ಇವೆಲ್ಲ ಪಂಥ ಪರಂಪರೆಗಳ ಮೂಲದಿಂದ ಹುಟ್ಟಿರ್ತಕ್ಕಂಥದ್ದೇ ಗುರುಪಂಥ. ಈ ಗುರುಪಂಥದಲ್ಲಿ ಬೌದ್ಧರು ಇದ್ದಾರೆ, ಜೈನರು ಇದ್ದಾರೆ, ಜಿನಬ್ರಾಹ್ಮಣರು ಇದ್ದಾರೆ, ಅವ್ರು ಅಲ್ಲದವರು ಕೂಡ ಇದ್ದಾರೆ. ಇದನ್ನು ಗಮನಿಸ್ಬೇಕು ನಾವು. ಅದನ್ನ ಅಲ್ಲದವರೇ ಇದ್ದಾರೆ, ಗೊತ್ತಾಯ್ತಾ. ಇದು ಪ್ರಾಚೀನ ಗತಕಾಲದಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ವಿಚಾರ ಇದು. ಇದರಲ್ಲಿ ಸ್ಪಷ್ಟವಾದ ಕುರುಹುಗಳು ಕೆಲವು ಸ್ಪಷ್ಟವಾಗಿದ್ದಾವೆ. ಜಿನಬ್ರಾಹ್ಮಣ ಪ್ರಧಾನವಾಗಿ ಬಂದಂಥದ್ದೇ ಈ ಆರಾಧ್ಯ ಪರಂಪರೆ, ಗೊತ್ತಾಯ್ತಾ. ಬಹುಶಃ ರೇವಣ ಸಿದ್ಧ ಜಿನಬ್ರಾಹ್ಮಣ ಪಂಥದವನು ಇರಬೇಕು ಅಂತ. ಅದೇ ರೀತಿ ಬಸವಣ್ಣ ಕೂಡ ಕಮ್ಮೆ ಬ್ರಾಹ್ಮಣ ಅಂತ ಏನ್ ಕರಿತೀವಲ್ಲ, ಆ ಕಮ್ಮೆ ಬ್ರಾಹ್ಮಣ ಅನ್ನೋದೇ ಇದು ಜಿನಬ್ರಾಹ್ಮಣ ಅದು. ಹಾಗಾಗಿ ಬಸವಣ್ಣ ಒಬ್ಬ ಜಿನಬ್ರಾಹ್ಮಣ. ಬಹುಶಃ ರೇವಣ ಸಿದ್ಧನು ಕೂಡ ಅಂತ ಒಂದು ಜಿನಬ್ರಾಹ್ಮಣ ಪಂಥಕ್ಕೆ ಸೇರಿದವನೇ ಇರಬೇಕು ಅಂತಕ್ಕಂಥ ಒಂದು ಅನುಮಾನ ನನ್ನದು. ಇರ್ಲಿ, ಈಗ ಈ ಗುರು ಪಂಥದಲ್ಲಿ ಇಷ್ಟೆಲ್ಲ ಜಾತಿ ಮಿಶ್ರಣ ಇದೆ. ಅದರಲ್ಲಿ ಬ್ರಾಹ್ಮಣರು ಇದ್ದಾರೆ ನೋಡಿ. ನಿಮ್ಗೆ ಕಂಠೆಯ ಒಕ್ಕಾಣಿದೆ, ಉಚ್ಚಂಗಿ ದುರ್ಗ ಶಾಸನ ಹೇಳಿದೆ, ಅವನು ಬ್ರಾಹ್ಮಣ ಅವನು. ಆದ್ರೆ ಅವನ ಕೆಳಗೆ ಬಂದಂತ ಶಿಷ್ಯರೆಲ್ಲ ಜನ ಬ್ರಾಹ್ಮಣರು, ಮ್ಯಾಗ್ಲಗಿರಿ ಶಾಸನದಲ್ಲಿ ಬರ್ತಕ್ಕಂಥ. ಇನ್ನು ಕಂಬದಹಳ್ಳಿ ಶಾಸನದಲ್ಲಿ ಬರ್ತಕ್ಕಂಥದ್ದೆಲ್ಲ ಜನ ಬ್ರಾಹ್ಮಣ ಸಂಪ್ರದಾಯವನ್ನು ಹೇಳ್ತೈತಿ. ಆ ಮೈಸೂರು ಟಿ ನರಸೀಪುರ ಶಾಸನದ ಭಾಗ ಕೂಡ ಅದನ್ನೇ ಹೇಳ್ತೈತಿ. ಹಾಗಾಗಿ ಜಿನಬ್ರಾಹ್ಮಣಿಕೆ ಅಂಶ ಈ ಗುರುಪಂಥದಲ್ಲಿ ಸಾಕಷ್ಟು ಇದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಅದಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಬೌದ್ಧರು ಕೂಡ ಇದ್ದಾರೆ. ನಾನು ಬೇರೆ ಕಡೆ ನೋಡಿದ್ದೇನೆ, ಇನ್ನು ಬೌದ್ಧಾಂಶಗಳು ಕೂಡ ಅದರೊಳಗಿದಾವೆ, ಜೈನಾಂಶಗಳಿದಾವೆ, ಇವೆಲ್ಲ ಬೇರೆ ಅಂಶಗಳು ಕೂಡ ಈ ಗುರು ಪಂಥದೊಳಗೆ ಇದ್ದಾವೆ. ಇದು ಒಂದು ವಿಚಾರ. ಇನ್ನ ಗುರುಗಳು ಯಾರು ಅಂತ ಹೇಳಿದ್ರೆ, ಇವರು ಮೂಲತಃ ಪುರೋಹಿತರು. ಇವರು ಒಂದು ಗುಡಿಯ ಪೌರೋಹಿತ್ಯವನ್ನ ಮಾಡಿಕೊಂಡಿರ್ತಕ್ಕಂಥವ್ರು, ಅದರ ಸ್ಥಾನಾಚಾರಿಗಳಾಗಿರ್ತಕ್ಕಂಥವ್ರು, ಆಮೇಲೆ ಮುಂದೆ ಅವರ ರಾಜರ ಕಾಲದಲ್ಲಿ ರಾಜ ಪುರೋಹಿತರು ಕೂಡ ಆಗಿರ್ತಕ್ಕಂಥವ್ರು, ಗೊತ್ತಾಯ್ತಾ. ರಾಜ ಪುರೋಹಿತರು ಕೂಡ ಆಗಿರ್ತಕ್ಕಂಥವ್ರು. ಇದು ಗುರುಪಂಥ. ಇವರು ಸಂಸಾರಿಗಳು, ಇವರು ಸನ್ಯಾಸಿಗಳಲ್ಲ, ನೆನ್ಪಿಟ್ಕೊಳ್ಳಿ. ಇವರು ಸಂಸಾರಿಗಳು, ಸನ್ಯಾಸಿಗಳಲ್ಲ, ಭಕ್ತರು. ಇವರು ಭವಿಗಳನ್ನ ಭಕ್ತರನ್ನಾಗಿ ಮಾಡಿಸಿರೋರು ಇವರೇ. ಯಾರಿಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಯಾರಿಗೆ ಶಾಂಭವ ವ್ರತ ಗೊತ್ತಿಲ್ಲ ಅವರಿಗೆ ಶಾಂಭವ ವ್ರತ ಹೇಳಿ ನೀವು ಇಂಥದನ್ನ ಮಾಡಿ, ಇಷ್ಟು ತಿಂಗಳು ಮಾಡಿ, ನಿಮ್ಗೆ ಇದು ಪಾಪ ಪರಿಹಾರ ಆಗುತ್ತೆ, ಪುಣ್ಯ ಲಭಿಸುತ್ತೆ
ಅಂತ ಹೇಳಿ ಈ ರೀತಿ ಆಚಾರಗಳನ್ನ ವ್ರತಗಳನ್ನ ಹೇಳಿಕೊಟ್ಟಂತ ಜನ ಇವರು ಯಾರೋ ಈ ಗುರು ಪಂಥದವರು. ಇದು ಒಂದು. ಇದು ಇನ್ನು ಎರಡನೇದು ಜಂಗಮ ಯಾರಂಗಾದ್ರೆ ನೋಡಿ, ಇವತ್ತು ವರ್ತಮಾನ ಕಾಲದಲ್ಲಿ ಏನಾಗಿದೆ, ಗುರು ಬೇರೆ ಅಲ್ಲ ಜಂಗಮ ಬೇರೆ ಅಲ್ಲ, ಎರಡು ಅಭಿನ್ನ ಅನ್ನುವಂತ ವಿಚಾರದಲ್ಲಿ ನಾವಿದ್ದೇವೆ. ಆದ್ರೆ ಖಂಡಿತ ಹಾಗಿಲ್ಲ. ಅದು ಪ್ರಾಚೀನಕ್ಕೆ ನೀವು ಹೋದ್ರೆ ಗುರು ಬೇರೆ ಜಂಗಮ ಬೇರೆ. ಜಂಗಮ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅದು ಜಾತಿ ವಿರಹಿತ ಜಂಗಮ. ಅದಕ್ಕೆ ಜಾತಿ ಇಲ್ಲ. ಅದಕ್ಕೆ ಯಾರ್ಯಾರೋ ಜಾತಿಯವರು ಜಂಗಮರಾಗಿರಬಹುದು. ಜಂಗಮನ ಮುಖ್ಯ ಲಕ್ಷಣ ಏನು ಅಂದ್ರೆ ಅವನು ಸಂಸಾರಿ ಅಲ್ಲ, ಸನ್ಯಾಸಿ. ಅವನಿಗೆ ಒಂದು ಸ್ಥಿರವಾದ ನೆಲೆ ಇಲ್ಲ. ಅವನು ಊರಿಂದ ತಿರುಗ್ತಕ್ಕಂಥವನು. ಅವನು ಅದಾಯ್ತಾ, ಅವನು ಊರಿಂದ ಊರಿಗೆ ಭಿಕ್ಷಾಟನೆ ಮಾಡ್ತಾ ತಿರುಗ್ತಕ್ಕಂಥವನು. ಅವನ ಮುಖ್ಯ ಕೆಲಸ ಏನು ಅವನು ಜಂಗಮಂದು ಅಂದ್ರೆ, ಅವನು ಒಬ್ಬ ಶಿವಾವತಾರಿಯಾಗಿ ಭಕ್ತರನ್ನ ಪರೀಕ್ಷಿಸ್ತಕ್ಕಂಥವನು. ನೀವು ಶಿವಪುರಾಣಗಳಲ್ಲಿ ನೋಡ್ತೀರಿ, ಶಿವ ಸತ್ತ ಎಮ್ಮೆ ಕರುವನ್ನ ಹೊತ್ಕೊಂಡು ಹೋಗ್ತಾನೆ, ಭಕ್ತರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬೇರೆ ಬೇರೆ ವೇಷದಲ್ಲಿ ಹೋಗ್ತಾನೆ. ಭಕ್ತ ಶ್ರೀಯಾಳನ ಕಥೆಯಲ್ಲಿ ಮಗನ ತಲೆ ರುಂಡದ ಮಾಂಸವನ್ನೇ ತಿನ್ನಕ್ ಕೇಳ್ತಾನೆ. ಈ ತರದ ಪವಾಡಗಳು ಏನದವಲ್ಲ, ಭಕ್ತರನ್ನ ಹೋಗಿ ಪರೀಕ್ಷೆ ಮಾಡೋದು, ಅವರನ್ನ ಏನ್ ಬೇಕೋ ಅದನ್ನ ಕೇಳೋದು, ಅವ್ರನ್ನ ಪೀಡಿಸ್ತಕ್ಕಂಥ ಕೆಲಸ, ಇವೆಲ್ಲ ಏನಿದಾವಲ್ಲ ಅವ್ರನ್ನ ಪರೀಕ್ಷೆ ಮಾಡ್ತಕ್ಕಂಥ ಕೆಲಸ, ಇದು ಜಂಗಮನ ಕೆಲಸ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಗುರು ಬಗ್ಗೆ ಬಹಳ ಸ್ಪಷ್ಟವಾದ ಮಾತುಗಳಿದಾವೆ. ಏನಂದ್ರೆ, ನರರನ್ನು ಉದ್ಧರಿಸಲು ಹರನು ಗುರುರೂಪ ತೋರಿದ ಅಂತ ಒಂದು ಮಾತಿದೆ. ಮೊದಲನೇದಾಗಿ ಶಿವಪಥನ ಅರಿಯಲು ಗುರುಪಥವೇ ಮೊದಲು ಅನ್ನೋದು ವಚನಕಾರರಲ್ಲಿ ಬಸವಣ್ಣನ ವಚನದಲ್ಲಿದೆ. ಅಂದ್ರೆ ಮೊದಲಿಗೆ ನಮಗೆ ಶಿವಪಥ ಗೊತ್ತಾಗಬೇಕಾದ್ರೆ ಮೊದಲು ಗುರುಪಥ ಬೇಕಂತ. ಮೊದಲು ನಾವು ಗುರುವಿನ ಹತ್ರ ಹೋಗ್ಬೇಕು. ನೀನು ಲಿಂಗ ದೀಕ್ಷೆ ಕೊಡಪ್ಪ ನನಗೆ ಅಂತ ಹೇಳ್ಬೇಕು. ಅವನಿಂದ ನಾವು ಉಪದೇಶ ಆಚಾರ ವಿಚಾರಗಳನ್ನ ನಾವು ಬೋಧಿಸಿಕೊಂಡು ನಾವು ಮುಂದೆ ಅದನ್ನು ಅನುಸರಿಸ್ತಾ ಹೋದಾಗ ನಾವು ಭಕ್ತರಾಗ್ತೀವಿ. ಇದು ಗುರು. ಇದು ಅವನು ಸಂಸಾರಿ. ಅವನಿಗೇನು, ಗುರುವಿಗೆ ನಮ್ಮ ತನು ಸೇವೆ, ನಾವು ದೈಹಿಕವಾಗಿ ಆತನ ಸೇವೆಯನ್ನ ಮಾಡಬೇಕು ಅನ್ನುವಂಥದ್ದು. ಇದು ಗುರು. ಈ ಗುರುವಿನ ಪ್ರಾಚೀನ ಜಾತಿ ವಿಚಾರ ಎಲ್ಲ ಹೇಳಿದೆ. ಅದರಲ್ಲಿ ಜೈನ, ಬ್ರಾಹ್ಮಣ ಎಲ್ಲರೂ ಅದರೊಳಗೆ ಇದ್ದಾರೆ. ಆದ್ರೆ ಅದೆಲ್ಲ ಮುಂದೇನಾಗಿದೆ, ಸ್ಥಿರೀಕರಣಗೊಂಡ ಒಂದು ಜಾತಿಯಾಗಿ ಪರಿವರ್ತಿತವಾಗಿದೆ. ಅದು ಸ್ಥಿರೀಕರಣಗೊಂಡ ಒಂದು ಜಾತಿಯಾಗಿ ಪರಿವರ್ತಿತವಾಗಿ ಈಗ ಪ್ರಸ್ತುತ ವರ್ತಮಾನ ಕಾಲದ ಕರ್ನಾಟಕದಲ್ಲಿ ದಕ್ಷಿಣದಲ್ಲಿ ಆರಾಧ್ಯರು, ಉತ್ತರದಲ್ಲಿ ಹಿರೇಮಠರು ಅಂತ ಹೇಳಿ ಕೇವಲ ಎರಡೇ ಜಾತಿಯಾಗಿ ಅದು ಹೊಡ್ಕೊಂಡು ನಿಂತಿದೆ. ಇನ್ನು ಬೇರೆ ಬೇರೆ ಲಿಂಗಾಯತ ಉಪಜಾತಿಗಳು ಅವರವರಿಗೆ ಸ್ವಾಮಿಗಳನ್ನು ಮಾಡ್ಕೊಂಡಿರೋದು ಅದು ಬೇರೆ ವಿಚಾರ. ಅವರೆಲ್ಲ ಇದಕ್ಕೆ ಸಂಬಂಧ ಪಡಲ್ಲ. ಗೊತ್ತಾಯ್ತಾ? ಅದು ಕೆಲವು ಸಿದ್ಧ ಪಂಥದಲ್ಲಿ ಬರ್ತಕ್ಕಂಥ ಅವಧೂತಿಕೆ ಅಂತವೆಲ್ಲ ಆ ಮೂಲಕ್ಕೆ ಇರಬಹುದು. ಅದು ಗೊತ್ತಾಯ್ತಾ? ಈಗ ಅವಧೂತರಂತ ಬರ್ತಾರೆ. ಸಿದ್ಧನಾಥ ಪಂಥದೊಳಗೆ ಬರ್ತಕ್ಕಂಥ ಕೆಲವು ಪೌರೋಹಿತ್ಯ ವರ್ಗದ ಪರಂಪರೆ ಈ ಉಳಿದಂತ ಪಂಥ ಪರಂಪರೆಗಳ ಗುರುಗಳಿಗೆ ಬರಬಹುದು. ಅದು ಆದರೆ ಈ ಬಹಳ ಪ್ರಧಾನವಾಗಿ ನಾವೇನ್ ನೋಡ್ತೀವಿ, ಈ ಉತ್ತರ ಕರ್ನಾಟಕದ ಹಿರೇಮಠರು, ದಕ್ಷಿಣ ಕರ್ನಾಟಕದ ಆರಾಧ್ಯರು, ಇವರು ಈ ಮೂಲತಃ ಪಾಶುಪತ, ಲಾಕುಳ, ಕಾಳಾಮುಖ ಈ ಸಮುಚ್ಚಯಕ್ಕೆ ಸೇರಿರ್ತಕ್ಕಂಥವ್ರು. ಇದರೊಳಗೆ ಬ್ರಾಹ್ಮಣರು, ಜಿನಬ್ರಾಹ್ಮಣರು ಮತ್ತು ಇವರಲ್ಲದೆ ಇನ್ನು ಬೇರೆ ಬೇರೆ ಜನ ಸಮುದಾಯವು ಕೂಡ ಇದೆ. ಈ ಜಿನಬ್ರಾಹ್ಮಣರಿಗೂ ಅಥವಾ ಬ್ರಾಹ್ಮಣರಿಗೂ ಅಥವಾ ಈ ಗುರುಪಂಥದವರಿಗೂ ಮತ್ತು ಈ ಬಣಜಿಗರಿಗೂ ಬಹಳ ಗಂಟಸ್ಯ ನಂಟು, ಸಿಂಧ ಬಣಜಿಗ ನಂಟು ಬಹಳ ಪ್ರಾಚೀನದಲ್ಲಿ ಇದೆ. ಇಷ್ಟು ಸಾಕು. ಇದು ಒಂದು ವಿಚಾರ. ಇವರು ಸಂಸಾರಿಕರು. ಇವ್ರ ಕೆಲಸ ಹೇಳಿದೆ, ಇವ್ರು ಗುರು ಪೌರೋಹಿತ್ಯ ಮಾಡ್ತಕ್ಕಂಥವ್ರು, ಇವರು ಭವಿಗಳನ್ನ ಭಕ್ತರನ್ನಾಗಿ ಮಾಡ್ತಕ್ಕಂಥವ್ರು. ಏನು ಜಂಗಮನ ವಿಚಾರ ಏನು? ಜಾತಿ ವಿರಹಿತ ಜಂಗಮ. ಅವನಿಗೆ ಜಾತಿ ಇಲ್ಲ. ಅವನಿಗೆ ಯಾವ ಶೂದ್ರಾತಿ ಶೂದ್ರನು ಕೂಡ ಜಂಗಮನಾಗಬಹುದು. ಅವನು ಶಿವಾವತಾರಿ. ಅವನಿಗೆ ನೆಲೆ ಇಲ್ಲ, ಅವನಿಗೆ ಸ್ಥಿರವಾದ ಊರಿಲ್ಲ. ಮಠದ ಕಲ್ಪನೆ ಅವನದಲ್ಲ. ಮಠದ ಕಲ್ಪನೆ ಗುರುಗಳದು. ಮಠದ ಕಲ್ಪನೆ ಗುರುವಿಂದು. ಗುರುಗಳು ಮಠಸ್ಥರು. ಆದ್ರೆ ಇವನು ಜಂಗಮ ಮಠಸ್ಥನಲ್ಲ. ಅವನಿಗೆ ಮಠ ಅಂತಕ್ಕಂಥದ್ದಿಲ್ಲ. ಅವನು ಊರೂರು ಅಲಿತಕ್ಕಂಥವನು, ಭಕ್ತರ ಮನೆಗಳಿಗೆ ಹೋಗಿ ತಿರುದು ಬೇಡ್ತಕ್ಕಂಥವನು, ಅವರನ್ನ ಪರೀಕ್ಷೆ ಮಾಡ್ತಕ್ಕಂಥವನು. ಹಾಗಾಗಿ ಗುರು ಮತ್ತು ಜಂಗಮ ಇವರಿಬ್ಬರ ಮಧ್ಯೆ ಬಹಳ ಸ್ಪಷ್ಟ ವ್ಯತ್ಯಾಸವಿದೆ. ಮತ್ತೆ ವಚನಕಾರರು ಯಾವುದನ್ನ ಎತ್ತಿ ಹಿಡಿದ್ರು ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿ. ವಚನಕಾರರು ಅಂತಿಮವಾಗಿ ಜಂಗಮವನ್ನು ಎತ್ತಿ ಹಿಡಿತಾರೆ, ಅವ್ರು ಗುರುವನ್ನು ಎತ್ತಿ ಹಿಡಿಯಲ್ಲ. ಅದರಲ್ಲಿ ಮೂವರು ನಾನು ಪ್ರಧಾನವಾಗಿ ವಚನಕಾರರನ್ನು ಹೇಳ್ತೇನೆ. ಇಬ್ಬರನ್ನ, ಬಸವಣ್ಣ, ಚನ್ನಬಸವಣ್ಣನಲ್ಲಿ ಸ್ವಲ್ಪ ಗುರು ಪ್ರಾಧಾನ್ಯತೆ ಕಾಣ್ತೈತಿ. ಆದ್ರೆ ಕೊನೆಗೆ ಅಂತಿಮವಾಗಿ ಅವನು ಕೂಡ ಬಸವಣ್ಣನ ತತ್ವಕ್ಕೆ ಬಗ್ತಾನೆ. ಗೊತ್ತಾಯ್ತಾ? ಬಸವಣ್ಣನಲ್ಲಿ ಏನ್ ಕಾಣ್ತೈತಿ? ಬಸವಣ್ಣನಲ್ಲಿ ಗುರುವಿಗೆ ಪ್ರಾಧಾನ್ಯತೆ ಇಲ್ಲ, ಜಂಗಮಕ್ಕೆ ಪ್ರಾಧಾನ್ಯತೆ ಇದೆ. ಆದ್ರಿಂದ ಜಂಗಮ ಬಹಳ ಪ್ರಮುಖನಾಗಿರ್ತಕ್ಕಂಥ
ಅವನೇ ಮುಖ್ಯ ಶಿವಾವತಾರಿ ಅಂತ ಗೊತ್ತಾಯ್ತಾ. ಹಾಗಾಗಿ ಶಿವಪೂಜೆ ಮಾಡ್ಬೇಕಾದ್ರೆ ಜಂಗಮ ಹೊರಗೆ ಬಂದ ಅಂದ್ರೆ ಮೊದಲು ಹೋಗಿ ಅವನನ್ನ ಒಳಗೆ ಕರೆದು ಅವನ ಪಾದ ಪೂಜೆ ಮಾಡಿ ಅವನನ್ನ ಸತ್ಕರಿಸ್ತಕ್ಕಂಥದ್ದು. ಇನ್ನ ಈ ವಚನಕಾರರಲ್ಲಿ ಗುರು ಜಂಗಮ ಇವರಲ್ಲಿ ಯಾರು ದೊಡ್ಡವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇವರಲ್ಲಿ ಯಾರು ದೊಡ್ಡವರು, ಯಾರು ಶ್ರೇಷ್ಠ, ಯಾರನ್ನ ಆರಾಧಿಸಬೇಕು ಅಂತ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಚನ್ನಬಸವಣ್ಣನ ವಚನಗಳಲ್ಲಿ ಬರ್ತದೆ. ಏನ್ ಗೊತ್ತಾ, ಗುರುವಿಗಿಂತ ಜಂಗಮನೇ ದೊಡ್ಡವನು. ಗುರುವಿನ ಗುರು ಜಂಗಮ ಅಂತ ನೆನಪಿಟ್ಕೊಳ್ಳಿ ನೀವು, ಗುರುವಿನ ಗುರು ಜಂಗಮ. ಹಾಗಾಗಿ ಒಂದು ವೇಳೆ ಗುರು ಇರುವಂತಹ ಸ್ಥಾನಕ್ಕೆ ಜಂಗಮ ಏನಾದ್ರೂ ಬಂದ ಅಂದ್ರೆ ಆ ವಾರ್ತೆಯನ್ನ ಯಾರಾದ್ರೂ ಗುರುವಿಗೆ ಬಂದು ಹೇಳಿದ್ರೆ ಗುರು ತನ್ನ ಮಠವನ್ನ ಬಿಟ್ಟು ತೊರೆದು ಹೋಗಿ ಜಂಗಮನಿದ್ದಲ್ಲಿಗೆ ಹೋಗ್ಬೇಕು. ಅವನು ಜಂಗಮನಿದ್ದಲ್ಲಿಗೆ ಹೋಗಿ ತನ್ನ ಮಠಕ್ಕೆ ಆತನನ್ನ ಆಹ್ವಾನಿಸಿ ಕರ್ಕೊಂಡು ಬರ್ಬೇಕು. ಕರ್ಕೊಂಡ್ಬಂದು ಇಲ್ಲಿ ಆತನ ಪೂಜೆಯನ್ನ ಮಾಡಿ ಸತ್ಕರಿಸಬೇಕು. ಹಾಗಾಗಿ ವಚನಕಾರರಲ್ಲಿ ಗುರುವಿಗಿಂತ ಜಂಗಮ ಅಧಿಕ, ಜಂಗಮ ಶ್ರೇಷ್ಠ. ಜಂಗಮ ಪೂಜೆ ಅಂತಿಮ, ಕೊನೆಯದಾಗಿ. ಹಾಗಾಗಿ ಜಂಗಮ ಪ್ರಾಧಾನ್ಯತೆಯನ್ನ ವಚನಕಾರರು ಎತ್ತಿ ಹಿಡಿದ್ರು. ಜಂಗಮ ಇದು ನಿರ್ದಿಷ್ಟವಾದ ಜಾತಿ ಇದಲ್ಲ. ಇದರಲ್ಲಿ ನೋಡ್ರಿ, ಈ ಜಾತಿ ಅವರು ಯಾರವರು ಗುರು ಪಂಥದವರು ಇರಬಹುದು, ಅವ್ರ ಅಲ್ಲದವರು ಇರಬಹುದು, ಬೇರೆ ಬೇರೆ ಯಾವುದೇ ಜಾತಿಯವರು ಕೂಡ ಇರಬಹುದು. ಇದು ಪ್ರಾಚೀನ ಕಾಲದ ಪರಿಸ್ಥಿತಿ, ವಚನಕಾರರ ಕಾಲಕ್ಕಿರ್ತಕ್ಕಂಥ ಪರಿಸ್ಥಿತಿ ಇದು. ಇದು ಮುಂದೇನಾಗಿದೆ ಹಂಗಾದ್ರೆ, ಮುಂದೇನಾಯ್ತು ಅಂದ್ರೆ ಈ ಜಾತಿ ವಿರಹಿತ ಜಂಗಮ ಕಾನ್ಸೆಪ್ಟ್ ಹೊರಟೋಗ್ಬಿಡ್ತಿದೆ. ಕಳೆದ 700-800 ವರ್ಷಗಳಲ್ಲಿ ಜಾತಿ ವಿರಹಿತ ಕಾನ್ಸೆಪ್ಟ್ ಹೊರಟು ಹೋಗಿ ಗುರು ಜಂಗಮ ಈ ಎರಡೂ ಶಬ್ದಗಳು ಯಾರು ಗುರು ಪಂಥದವರು ಇದ್ರಲ್ಲ ಆ ಜಾತಿಗೆ ಸೀಮಿತವಾಗಿಬಿಡ್ತು. ಆಮೇಲೆ ಅದು ಗುರು ಅನ್ನುವಂಥದ್ದು ಒಂದು ಜಾತಿಯಾಗಿ ಪರಿವರ್ತಿತವಾಯಿತು. ಈಗ ಅವರು ನಿರ್ದಿಷ್ಟ ಜಾತಿ, ಈಗ ಹಿರೇಮಠರು ಅಂದ್ರೆ ಅದೊಂದು ಜಾತಿ. ಅದು ಈಗ ಅವರು ಮದುವೆಯನ್ನ ಬೇರೆಯವರಲ್ಲಿ ಲಗ್ನ ಸಂಬಂಧ ಮಾಡಿಕೊಳ್ಳುವಾಗ ಬೇರೆಯವರಲ್ಲಿ ಮಾಡಿಕೊಳ್ಳಲ್ಲ, ಅವರವರಲ್ಲೇ ಮಾಡ್ಕೊಳ್ತಾರೆ ಅವರು. ಹೌದಾ, ಅವರಲ್ಲೇ ಗೋತ್ರ ಸೂತ್ರಗಳುಂಟು, ಅವರಲ್ಲೇ ಈ ಪಂಚಪೀಠಗಳ ಕಲ್ಪನೆ ಮಾಡಿಕೊಂಡಿದ್ದಾರೆ, ಪಂಚಪೀಠಗಳಲ್ಲಿ ತಮ್ಮನ್ನು ವಿಭಾಗಿಸಿಕೊಂಡಿದ್ದಾರೆ. ಅವರು ಒಂದೊಂದೇ ಪೀಠದವರು ಅದೇ ಪೀಠದೊಳಗೆ ಮದುವೆಗಳನ್ನು ಮಾಡಿಕೊಳ್ಳಲ್ಲ. ಈಗ ಶ್ರೀಶೈಲ ಪೀಠದವರು ಉಜ್ಜಿನಿ ಪೀಠದಲ್ಲಿ ಮಾಡ್ಕೋಬಹುದು, ಆದ್ರೆ ಶ್ರೀಶೈಲ ಪೀಠದಲ್ಲೇ ಮಾಡ್ಕೊಳಕ್ ಬರಲ್ಲ. ಉಜ್ಜಿನಿ ಪೀಠದಲ್ಲಿ ಮಾಡಕ್ ಬರಲ್ಲ. ಬಾಳೆಹೊನ್ನೂರು ಪೀಠ ಅಥವಾ ರಂಭಾಪುರಿ ಪೀಠದಲ್ಲೇ ಮಾಡ್ಕೊಳಕ್ ಬರಲ್ಲ. ಅವರು ಬೇರೆ ಪೀಠದಲ್ಲಿ ತಮ್ಮ ಲಗ್ನ ಸಂಬಂಧಗಳನ್ನು ಮಾಡ್ಕೋಬಹುದು. ಈ ತರದ ಒಂದು ವ್ಯವಸ್ಥೆ, ಗೋತ್ರ, ಮಳೆ, ಬಗೆ, ಅವು ಇವು ಅಂತೇಳಿ ಅವ್ರದೇ ಆದ ಒಂದು ಸಾಮಾಜಿಕ ಆರ್ಗನೈಸೇಷನ್, ಸೋಷಿಯಲ್ ಆರ್ಗನೈಸೇಷನ್ ಮತ್ತು ಫ್ಯಾಮಿಲಿ ಆರ್ಗನೈಸೇಷನ್ ಅವರು ಮಾಡ್ಕೊಂಡಿದ್ದಾರೆ. ಅದು ಇತ್ತೀಚಿನ ಬೆಳವಣಿಗೆ. ಅದು ಇತ್ತೀಚಿನ ಬೆಳವಣಿಗೆ ಅಂದ್ರೆ 12-13ನೇ ಶತಮಾನದ ನಂತರದ ಬೆಳವಣಿಗೆ ಅದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಗುರು ಜಂಗಮ ಇವೆರಡನ್ನು ಒಡೆದು ನೋಡೋದು ಕಷ್ಟ ಆಗಿದೆ. ಈಗ ಗುರು ಅವನೇ, ಜಂಗಮ ಯಾರು ಗುರು ಅವನೇ ಜಂಗಮ, ಯಾರು ಜಂಗಮನ ಅವರೇ ಗುರು. ಆದ್ರೆ ತಾತ್ವಿಕವಾಗಿ ಜಂಗಮ ಆಗಿರ್ತಕ್ಕಂಥವನು ಸನ್ಯಾಸಿ. ಅವನು ಗುರುವಾಗಿರೋನು ಸನ್ಯಾಸಿ ಆಗಿರ್ಬೇಕಾಗಿಲ್ಲ, ಅವನು ಸಂಸಾರಿ, ಅವನು. ಗೊತ್ತಾಯ್ತಾ? ಆದ್ರಿಂದ ಈಗ ನೀವೇ ಮೂಲ ಪುರುಷರು ತಗೊಳ್ಳಿ. ನೀವು ಈಗ ರೇವಣ ಸಿದ್ಧ, ಮರಳು ಸಿದ್ಧ ಅವರೆಲ್ಲ ಸಂಸಾರಿಗಳು, ಅವ್ರು ಯಾರು ಸನ್ಯಾಸಿಗಳಲ್ಲ ಅವರು. ಇಷ್ಟು ಕ್ಲಾರಿಟಿ ನಿಮ್ಗೆ ಇದ್ರೆ ಸಾಕು ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ಇದನ್ನ ಹೆಚ್ಚು ವಿಸ್ತರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಆಗಲೇ 28 ನಿಮಿಷ ಆಯ್ತು. ಇದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟು ಹೇಳ್ತಾ ನಿಮ್ಮ ಸಂಶಯ ಇಲ್ಲಿಗೆ ಮುಗಿದಿರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನಮಸ್ಕಾರ.